So hi guys, hello, welcome to another reaction video. Welcome to Krishna 2.0 reaction channel. ಯಾರು ಹೊಸ ಬಂದಿರಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಆಲ್ರೆಡಿ ನಿಮಗೆ ಈ ಮುಖದ ಮೇಲೆ ಒಂದು ಖುಷಿ ನೋಡಿ ಗೊತ್ತಾಗಿರ್ತೈತಿ, ಈ ಟ್ರ್ಯಾಕ್ ಭಾಳ ಸ್ಪೆಷಲ್ ಇರ್ತದಂತ. ಸೊ ಅದೇ ರೀತಿ ಯಾವ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಎದಕ್ಕೆ ನಾನು ಸ್ಪೆಷಲ್ ಅನ್ನತ್ತೀನಿ ಅಂತ. ಸೊ ಬಿಕಾಸ್ ನಮ್ಮ ಮಂಜುನಾಥ್ ಬೈದ ಒಂದು ಟ್ರ್ಯಾಕ್ ಅದ, ಅದು ಏನು ಸ್ಪೆಷಲ್ ಟ್ರ್ಯಾಕ್ ಅಂದ್ರೆ ಗಂಡ ಹೆಂಡತಿ ಬಗ್ಗೆ ಅದ. ಓಕೆ, ಸೊ ಹೆಂಡತಿ ನೀನು ಜೊತೆಗಿದ್ದರೆ, ಸೊ ನೀ ಜೊತೆಗಿದ್ರೆ ಅಂದ್ರೆ ನನ್ನ ಜೊತೆಗಾತಿ ಜೊತೆಗಿದ್ರೆ ಏನಂತ. ಓಕೆ, ದ ಸ್ಪೆಷಲ್ ಥಿಂಗ್. ಸೊ ಜಸ್ಟ್ ಬಿಲೇಟೆಡ್ ಹ್ಯಾಪಿ ಆ್ಯನಿವರ್ಸರಿ ಬಿಕಾಸ್ ಅವ್ರದ್ದು ಆ್ಯನಿವರ್ಸರಿ ದಿನ ಒಬ್ರಿಗೊಬ್ರು ಅನ್ಬೋದು. ಬಿಕಾಸ್ ಇಬ್ಬರು ಐ ಥಿಂಕ್ ಸಿಂಗರ್ ಯಾ ಕಪಲ್ ಇಬ್ಬರು ಹಾಡಿದವ್ರದ್ದು. ಸೊ ಅವರಿಗೆ ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡಿದಂಗೆ ಅನ್ಕೋರಿ ಈ ಟ್ರ್ಯಾಕ್. ಬಟ್ ನಾವು ಲೇಟಾಗಿ ರಿಯಾಕ್ಷನ್ ಮಾಡಾಕತ್ತೀವಿ ಬಿಕಾಸ್ ನಮಗೆ ಟೈಮಿಂಗ್ ಇಲ್ಲ. ಓಕೆ, ಸೊ ಯಾಗ ಟೈಟಲ್ ಬಂದುಬಿಟ್ಟು ಹೆಂಡತಿ ನೀನು ಜೊತೆಗಿದ್ದರೆ, ಸಿಂಗರ್ ಬಂದುಬಿಟ್ಟು ಸೌಮ್ಯ ಮಂಜುನಾಥ್ ಅವರು ಆ್ಯಂಡ್ ನಮ್ಮ ಮಂಜುನಾಥ್ ಬೈ ಅವರು ಅದಾರ. ಆ್ಯಂಡ್ ಲಿರಿಕ್ಸ್ ಬಂದುಬಿಟ್ಟು ಕೃಷ್ಣ ವರ್ಗನ್ ಅವ್ರ ಕಡೆಯಿಂದ. ಆ್ಯಂಡ್ ಡೈರೆಕ್ಷನ್ ಕೊರಿಯೋಗ್ರಫಿ ಬಂದುಬಿಟ್ಟು ನಯನ ಮಂತೂರ್ ಅವ್ರ ಕಡೆಯಿಂದ. ಸೊ ಲೆಟ್ಸ್ ಗೋ, ಬಿಗ್ ಶಾಟ್ ಔಟ್ ಈಚ್ ಆ್ಯಂಡ್ ಎವ್ರಿ ಒನ್. ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಐತಿ, ಎಲ್ಲರಿಗೂ ಬಿಗ್ ಶಾಟ್ ಔಟ್. ಬಿಕಾಸ್ ಎಲ್ಲರೂ ಭಾಳ ಇಂಪಾರ್ಟೆಂಟ್ ಆಕಾರ. ಒಂದು ವಿಡಿಯೋ ಮಾಡುವಾಗ, ಒಂದು ಹಾಡು ಹಾಡುವಾಗ ನೀರು ಕೊಟ್ಟವರಿಗೂ ಅಷ್ಟು ಅಪ್ರಿಷಿಯೇಟ್ ಸಿಗಬೇಕು. ಬಿಕಾಸ್ ಅವರಿಂದನ ಒಂದು ಹಾಡಾದಾಗ ಒಂದು ಜೋಶ್ ಬಂದಿರ್ತದೆ, ನೀರು ಅಡ್ಕೆದಾಗ ನೀರು ಕುಡಿಸಿರ್ತಾರೆ. ಅದೇ ರೀತಿ ಹಾಡು ಹಾಡುವಾಗ ಗಂಟ್ಲ ಕರೆಕ್ಟ್ ಮಾಡ್ಕೊಳಕ್ಕೆ ನೀರು ಬೇಕಾಗಿರ್ತೈತಿ ಒಣಗಿದಾಗ. ಅದ್ರ ಸಂಬಂಧ ಅವ್ರು ಕೊಟ್ಟಿದ್ದವರಿಗೂ ಬಿಗ್ ಶಾಟ್ ಔಟ್. ಮಾತು ಜಾಸ್ತಿ ಬೇಡ, ಫೀಲ್ ಜಾಸ್ತಿ ಮಾಡೋಣ. ಓಕೆ, ಈ ಟ್ರ್ಯಾಕ್ದಾಗ ನಮಗೆ ಒಂದು ಗಂಡ ಹೆಂಡತಿ ಪ್ರೀತಿ ಸಿಗ್ತೈತಿ, ಪ್ರೀತಿ ನೋಡುವಂಗೆ ಮಾಡ್ಬೋದು. ಮ್ಯೂಸಿಕ್ ಅರೇಂಜ್ಮೆಂಟ್ ಬಂದ್ಬಿಟ್ಟು, ಮಿಕ್ಸ್ ಮಾಸ್ಟರ್ ಬಂದ್ಬಿಟ್ಟು ದರ್ಶನ್ ಸುತ್ತರ್ ಅವ್ರ ಕಡೆಯಿಂದ, ಕಂಪೋಸ್ ಬೈ ಮಂಜುನಾಥ್ ಬೈ. ಓಕೆ, ಡನ್. ಲೆಟ್ಸ್ ಗೋ. ಸಾರಿ, ನೀನು ಜೊತೆಯಾಗಿದ್ರ ನಾನ ರಾಜನು, ಅಂದ ಚಂದ ಎಲ್ಲ ಮೀರಿ ನನ್ನಾಕಿ ನೀನು, ನನ್ನಾಕಿ ನೀನು. ಓಕೆ, ಹೆಂಡತಿ ನನ್ನ ಜೊತೆ ಇದ್ರ ಅಂದ್ರೆ ನನ್ನ ಜೊತೆಗಾತಿ ನನ್ನ ಜೊತೆ ಇದ್ರೆ ನಾನ ರಾಜ, ಆ ಫೀಲ್ ಕೊಡ್ತಾ ಇದೆ ಬ್ರೋ. ಅಂದ ಚಂದ ಎಲ್ಲ ವಾಪಸ್ ನೀನು ಜೊತೆಯಾಗಿದ್ರ ನಾನ ರಾಜನು, ಅಂದ ಚಂದ ಎಲ್ಲ ಮೀರಿ ನನ್ನಾಕಿ ನೀನು, ನನ್ನಾಕಿ ನೀನು. ಹೋ ಹೆಂಡತಿ ನೀನು ಜೊತೆಯಾಗಿದ್ರ ನಾನ ರಾಜನು, ಅಂದ ಚಂದ ಎಲ್ಲ. ನಾನು ಖರೇನು ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಲೈನ್ ಬಂದ್ಕೂಳೆ ಇದ್ರ ಯಾಕೆ ಅನ್ನ ಭಾಳ ಸ್ಲೋ, ಇದ್ರಾಗ ಏನಂತಾರೆ ಲೋ ವಾಯ್ಸ್ದಾಗ ಹಾಡಾಕತ್ತ ನನ್ನ ಸಾಕತ್ತಿತ್ತು. ನೋ, ಅನ್ನ ಗಿಫ್ಟ್ ಕೊಡಕ್ಕೆ ಹಾಕತ್ತಿದ್ದು ನಮಗೂ. ಓಕೆ, ಬೆಂಕಿ. ಹೆಂಡತಿ ನೀನು ಜೊತೆಯಾಗಿದ್ರ ನಾನ ರಾಜನು, ಅಂದ ಚಂದ ಎಲ್ಲ ಮೀರಿ ನನ್ನಾಕಿ ನೀನು, ನನ್ನಾಕಿ ನೀನು. ಕರುಳ ಬಳ್ಳಿ ತುರಿದ ಬಂದೆ ನಿನಗಾಗಿ ನಾನ ಅಪ್ಪವನ ಪ್ರೀತಿ ನನಗ ಕೊಡಬೇಕ ನೀನ. ಸೊ ಯಾ, ಲೆಟ್ ಮಿ ಸೇ ಸಮಥಿಂಗ್. ಒಂದು ಗಂಡ ಹೆಂಡತಿ ಪ್ರೀತಿ ಬರೀ ಅಂತಾರಲ್ಲ, ನಾ ಗೋಡೆಗಿರಬಾರ್ದು. ಆ ಗಂಡ ಹೆಂಡತಿ ಪ್ರೀತಿ ಎಲ್ಲರಿಗೂ ಗೊತ್ತಾಗಬೇಕು. ಅದೇ ರೀತಿ ಅಂತಾರಲ್ಲ, ಹೆಂಡತಿ ಇದ್ರೆ ಗಂಡ ಒಂದು ನೆಮ್ಮದಿ ಇರ್ತೈತಿ. ಓಕೆ, ಅದ ಗಂಡ ಜೊತೆಗಿದ್ರೆ ಹೆಂಡತಿಗೆ ಧೈರ್ಯ ಇರ್ತೈತಿ. ಆ ಒಂದು ಕನ್ವರ್ಸೇಷನ್ಸ್ ಇಲ್ಲಿ ನಡೀತಿರ್ತಾವೆ. ಆ್ಯಂಡ್ ಸ್ಪೆಷಲ್ ಥಿಂಗ್ ಏನಂದ್ರೆ ಆಲ್ವೇಸ್, ಓಕೆ ನಂದಿನ ಮದುವೆ ಆಗಿಲ್ಲ, ಸೊ ಬಟ್ ಈಗ ನಮ್ಮ ಮಮ್ಮಿ ಪಪ್ಪಾಗ ನೋಡಿದಾಗ ಅನ್ನಿಸ್ತೈತಿ ಅವ್ರ ಜೋಡಿ. ಓಕೆ, ಅಂಥ ಜೋಡಿ ನಮಗೂ ಆಗ್ಬೇಕು, ನಾವು ಅದೇ ಟೈಪ್ ಇರಬೇಕು. ಬಿಕಾಸ್ ನಮ್ಮ ಪೇರೆಂಟ್ಸ್ಗಳು ಎಷ್ಟು ವರ್ಷ ಇಲ್ಲಂದ್ರು ನಾವು ಈಗ ನಮ್ಮ ವಯಸ್ಸು ಒಂದು ಆಲ್ರೆಡಿ 25-30 ನಡು ನಾವು ಅದೇವಿ. ಆ್ಯಂಡ್ ಅವ್ರ
ನಾವು ಇಷ್ಟು ದೊಡ್ಡವ್ರು ಮಾಡಿ ಅಂದ್ರೆ ಆಲ್ಮೋಸ್ಟ್ ಅವರು ಒಂದು 30-35 ವಯಸ್ಸು 40 ವಯಸ್ಸಾಗಿರ್ಬೇಕು ಲೈಕ್ ಮದುವೆ ಹಾಗೆ 35 ವಯಸ್ಸು 30-35 ವಯಸ್ಸಾಗಿರ್ಬೋದು ಸಾರಿ ಹಾಂ 32-33 ವಯಸ್ಸಾಗಿರ್ಬೋದು ಮದುವೆ ಆಗಿ ಇನ್ನೂವರೆಗೂ ಆ ಪ್ರೀತಿ ಆ ಒಂದು ರೆಸ್ಪೆಕ್ಟ್ ಯಾವತ್ತೂ ಒಬ್ರು ಮೇಲೆ ಒಬ್ರು ಕಮ್ಮಿ ಆಗಿಲ್ಲ ಸಾರಿ ಐ ಆಮ್ ಸಾರಿ ವಿಡಿಯೋದಾಗ ಒಂದು ಕಾಲ್ ರಿಸೀವ್ ಮಾಡಿದೆ ರಾತ್ರಿ 12 ಗಂಟೆ ಆದರೂ ನಮಗೆ ಕಾಲ್ ಬರ್ತಾವೆ ಅಂತ ಜೀವನ ಐತಂದ ಸೊ ಬಟ್ ಲೆಟ್ಸ್ ಗೋ ಏನೇನು ಹೇಳಾಕತ್ತಿದ್ದಿ ಅರ್ಧ ತಲೆಯಾಗ ಹೋಯ್ತು ಗೊತ್ತಿಲ್ಲ ನನಗೆ ಸೊ ನಿಮಗೆ ನಾ ಹೇಳಿದ್ದೀನಿ ಎಕ್ಸಾಂಪಲ್ ಅಬೌಟ್ ಮೈ ಪೇರೆಂಟ್ಸ್ ಒಂದು ಗಂಡ ಹೆಂಡ್ತಿ ಏನಂತ ಹೆಂಗಿರ್ಬೇಕಂತ ನಾವು ಅವ್ರು ನೋಡಿ ನಾವು ಕಲಿತೀವಿ ಸೊ ಅದೇ ರೀತಿ ಅದನ್ನು ಒಂದು ವರ್ಣನೆ ಮಾಡೋಕೆ ಒಂದು ಸಾಂಗ್ ಬೇಕಂದ್ರೆ ನಮಗೆ ಅನ್ನ ಕಡೆ ಸಿಕ್ಕೈತೆ ಅಷ್ಟೇ ನೀನು ಜೊತೆಯಾಗಿದ್ರ ಗಂಡ ಹೆಂಡತಿ ಸಂಬಂಧ ಒಂದು ಸ್ಪೆಷಲ್ ಟ್ರ್ಯಾಕ್ ಹೋ ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಅಂದ ಚಂದ ಎಲ್ಲ ಮೀರಿ ನನ್ನಾಗಿ ನೀನು ಕರುಳ ಬಳ್ಳಿ ತುರಿದ ಬಂದೆ ನಿನಗಾಗಿ ನಾನು ಅಂದ್ರೆ ನನ್ನ ಮನೆ ಎಲ್ಲ ಬಿಟ್ಟು ಬಂದಿ ನಿನ್ನ ಸಂಬಂಧ ಅಪ್ಪವನ ಪ್ರೀತಿ ನನಗ ಕೊಡಬೇಕ ನೀನು ಕೊಡ್ತೀನಿ. ದೊರೆ ನೀನು ಜೊತೆಯಾಗಿದ್ರ ನಾನ ರಾಣಿಯು ಹೀಗೆ ಅನ್ಕೊಳ್ಳಾರ್ಬೇಕು ದೊರೆ ನೀನು ಜೊತೆಯಾಗಿದ್ರ ನಾನ ರಾಣಿಯು ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಖರೇಂದ್ರ ಒಂದು ಗಂಡ ಹೆಂಡತಿ ಸಂಬಂಧ ಕೊನೆವರೆಗೂ ಉಳಿಬೇಕಂದ್ರೆ ಇಬ್ಬರು ಈ ವರ್ಡ್ಗಳ್ನ ಹೇಳಬೇಕು ನನ್ನ ಜೊತೆ ನೀ ಇದ್ರೆ ನಾ ರಾಜ ಅದೇ ರೀತಿ ಒಂದು ಹುಡುಗಿ ನನ್ನ ಜೊತೆ ನೀ ಇದ್ರೆ ನಾ ರಾಣಿ ಅನ್ನೋ ಒಂದು ಫೀಲ್ ಕೊಡ್ಕೊಂತ ತಮಗೆ ತಾವು ಅಂತಾರಲ್ಲ ಅವಿದ್ರಷ್ಟ ನಾ ರಾಣಿ ಅವಿದ್ರಷ್ಟ ನಾ ರಾಜ ಅನ್ನೋ ಒಂದು ಫೀಲ್ ಬಂದ್ರೆ ಬ್ರೋ ಅದು ಲೈಫ್ ಲಾಂಗ್ ಲೈಫ್ ಸ್ಟೋರಿ ಬ್ರೋ ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿ ಆಹಾ ಏಳು ಬೀಳು ಏನ ಇರಲಿ ಹಗಲ ಕೊಡತನ ಕಲ್ಲು ಮುಳ್ಳು ದಾರಿ ಬರಲಿ ಹೊತ್ತು ಸಾಕ್ತನ ನಿನ್ನ ಹೊತ್ತು ಸಾಕ್ತನ ನಾವು ಕನ್ನ ನೀ ತರ್ಸಾಕತ್ತಿ ಬಾಯ್ರಿ ಹೋ ಏಳು ಬೀಳು ಏನ ಇರಲಿ ಹಗಲ ಕೊಡತನ ಕಲ್ಲು ಮುಳ್ಳು ದಾರಿ ಬರಲಿ ಹೊತ್ತು ಸಾಕ್ತನ ನಿನ್ನ ಹೊತ್ತು ಸಾಕ್ತನ ಕಷ್ಟ ಸುಖ ಏನೇ ಬರಲಿ ಜೊತೆಯಾಗಿರುತ್ತನ ನಾನಾ ಗಂಡ ನಿನ್ನ ಪ್ರೀತಿ ಸಾಕು ಖುಷಿಯಾಗಿರುತ್ತನ ನಾನಾ ದೊರೆ ನೀನು ಜೊತೆಯಾಗಿದ್ರ ನಾನಾ ರಾಣಿಯು ದೊರೆ ನೀನು ಜೊತೆಯಾಗಿದ್ರ ನಾನಾ ರಾಣಿಯು ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಏಳು ಜನ್ಮ ಇರುನು ಜೋಡ ನಿನ್ನ ಬಾನಾನ ಕಾಯತನ ಕೊನೆತನ ಕಣ್ಣಾಗಿ ನಾನ ನಿನ್ನ ಕಣ್ಣಾಗಿ ನಾನ ಏಳು ಜನ್ಮ ಇರುನು ಜೋಡ ನಿನ್ನ ಬಾನಾನ ಕಾಯತನ ಕೊನೆತನ ಕಣ್ಣಾಗಿ ನಾನ ನಿನ್ನ ಕಣ್ಣಾಗಿ ನಾನ ನನ್ನ ಮ್ಯಾಲೆ ಜೀವ ಇಟ್ಟ ಯಜಮಾನ ನೀನ ನನ್ನ ಪ್ರಾಣ ಎರಡು ದೇಹ ಒಂದೇ ಜೀವ ಆಗಿ ಬಾಳೋಣ ನಾನಾ ದೊರೆ ನೀನು ಜೊತೆಯಾಗಿದ್ರ ನಾನಾ ರಾಣಿಯೋ ದೊರೆ ನೀನು One photo, ಜೊತೆಯಾಗಿದ್ರ please. ನಾನಾ ರಾಣಿಯೋ ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಹೆಂಡತಿ ನೀನು ಜೊತೆಯಾಗಿದ್ರ ನಾನಾ ರಾಜನು ಓ, ಲಾ, 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 ಲಾ.
ಲೆಟ್ಸ್ ಗೋ. ನಂಗೊಂದು ಐ ಥಿಂಕ್ ಲೈಫ್ ಏನು ಈ ಸಾಂಗ್ಗಳು ನಡೆದೈತಲ್ಲ ಅದೇ ಟೈಪ್ ಲೈಫ್ ಇದ್ರೆ ಭಾಳ ಎಂಥ ಕಷ್ಟಗಳು ಇದ್ರೂ ಒಂದು ನೆಮ್ಮದಿ ಸಿಗ್ತೈತಿ. ಸೊ ಆ ಟೈಪ್ ಒಂದಿದೆ. ಆ್ಯಂಡ್ ರೀಸೆಂಟ್ಲಿ ನಾವು ಇನ್ನೊಂದು ಇದಕ್ಕಿಂತ ಮೊದಲು ಒಂದು ಟ್ರ್ಯಾಕ್ ನೋಡಿದ್ವಿ. ಐ ಥಿಂಕ್ ವಿನಯ್ ಅನ್ನೋರ್ದು ಮತ್ತು ಅವ್ರ ವೈಫ್ದು. ಸೊ ಅದ್ರಾಗ ಒಂದು ಸ್ಪೆಷಲ್. ಸೊ ಜಸ್ಟ್ ನಾವು ಕನ್ವರ್ಸೇಷನ್ದಾಗ ಗೊತ್ತಾಯ್ತು ದಿಸ್ ಪೀಪಲ್ ವಾಂಟ್ ಟು ಮೋಟಿವೇಟ್ ಬ್ರೋ. ಅಂತಾರಲ್ಲ ಮಂದಿಗೆ ಇನ್ಸ್ಪೈರ್ ಮಾಡ್ಬೇಕು. ಲೈಕ್ ಮದುವೆ ಆದಮೇಲೆ ಈ ಪ್ರೀತಿ ಯಾವತ್ತು ಕಮ್ಮಿ ಆಗಬಾರ್ದು ಅಂತ. ಬಿಕಾಸ್ ಈಗಿನ ಜನ್ರೇಷನ್ ಬರೀ ಡ್ರೈವರ್ಸ್ ಅವು ಇವು ಏನೇನೋ ನಡೆಯಕತ್ತಾವಲ್ಲ, ಆ ಒಂದು ಜನ್ರೇಷನ್ದಾಗ ನಮಗೆ ಇಂಥ ಒಂದು ಜೋಡಿಗಳು ಸಿಗಾಕತ್ತಾವ ದ್ಯಾಟ್ ದೇ ಆರ್ ಇನ್ಸ್ಪೈರಿಂಗ್ ದ್ಯಾಮ್. ಎಷ್ಟೇ ಜಗಳ ಆದ್ರೂ ಇವ್ರು ನೋಡ್ಯಾರ ಅಟ್ಲೀಸ್ಟ್ ಬಾಯ್ ನಾವು ಹಿಂಗಿರು ನಡಿ, ನಿನಗೆ ನಾನ ರಾಜ ನನಗೆ ನೀನ ರಾಣಿ ಅನ್ಕೊಂತ ಜೀವನ ನಡೆಸ್ಕೊಂತ ಹೋಗು. ನಾನು ಒಂದು ಜೊತೆಗಾತಿ ಅವರು ಜೊತೆ ಏನಂತಾರೆ ಜೋಡಿಗಳು ಬೇಕು. ಓಕೆ, ಸೊ ಹೆಂಗನಸ್ ಅಂತ ಹೇಳ್ರಿ. ಆ್ಯಂಡ್ ಮೇನ್ ಥಿಂಗ್ ಅಪ್ರಿಷಿಯೇಟ್ ಫಾರ್ ದ ಲಿರಿಕ್ಸ್ ಬ್ರೋ. ಯಾರು ಲಿರಿಕ್ಸ್ ಕೃಷ್ಣ ಅವರ ನಾನು ಸೊ ಕೃಷ್ಣ ಅವರ ಲಿರಿಕ್ಸ್ ಬ್ರೋ, ದ ಸ್ಪೆಷಲ್ ಲಿರಿಕ್ಸ್ ಐ ಥಿಂಕ್ ಭಾಳ ಅಪ್ರಿಷಿಯೇಟ್. ಬಿಕಾಸ್ ಹಾಡೋರು ಆಲ್ರೆಡಿ ಲೆಜೆಂಡ್ಸ್ ಅದಾರ. ಬಟ್ ಆ ಹಾಡೋರಿಗೆ ಅಲ್ಟ್ರಾ ಲೆಜೆಂಡರಿ ಒಂದು ವರ್ಡ್ಸ್ ಕೊಡ್ಬೇಕಂದ್ರೆ, ಬಾಯಾಗ ಒಂದು ಮಾತುಗಳು ಹೊರಗೆ ತರಿಸ್ಬೇಕಂದ್ರೆ ಅದು ಲಿರಿಕ್ಸ್ ಬರ್ದ ಒಂದು ಇಂಪಾರ್ಟೆನ್ಸ್ ಭಾಳ ಅದ. ಬಿಕಾಸ್ ಫೀಲಿಂಗ್ಸ್ನ ಒಂದು ಪೆನ್ನಿಲೆ ಬರೋದು, ಅದನ್ನು ಇನ್ನೊಬ್ಬನ ಕಡೆಯಿಂದ ಹೇಳಿಸುವಂಥ ಒಂದು ತಾಕತ್ ಅವ್ರ ಕಡೆ ಐತಂತೀನಿ. ಆ್ಯಂಡ್ ಅದು ಸ್ಪೆಷಲ್ ಥಿಂಗ್ ಅದ. ಸೊ ಬಿಗ್ ಶಾಟ್ ಔಟ್ ಟು ದೆಮ್. ಸೊ ಹೆಂಗನಸ್ ಅಂತ ಹೇಳ್ರಿ. ಆ್ಯಂಡ್ ಒರಿಜಿನಲ್ ಟ್ರ್ಯಾಕ್ಗಿನ ಯಾರು ಕೇಳಿ ಹೋಗಿ ಕೇಳ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿರಿ. ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ಸ್ ಎಲ್ಲ ಒಟ್ಟಿಗೆ ಬಿಡಬೇಡ. ನೀವು ಹೋಪ್ ನಿಮ್ಮನ್ನ ಅದೊಂದು ದೊಡ್ಡ ತೋಪ್ ಲವ್. ಬಾಯ್.